ಎಲ್ಲಿ ನೋಡಿದ್ರೂ ಬಾಳೆ ಗಿಡದ ಸಾಲು. ಪ್ರತಿ ಬಾಳೆ ಗಿಡದಲ್ಲೂ ಕೂಡ ತುಂಬಿ ತುಳುಕುತ್ತಿರುವಂತಹ ಗೊನೆಗಳು. ಇಷ್ಟೊಂದು ಸಲೀಸಾಗಿ ಬಾಳೆ ಕೃಷಿಯನ್ನ ಮಾಡಿ ಲಾಭ ಗಳಿಸುತ್ತಿರುವ ರೈತರಾದಂತಹ ನಂಜೇಗೌಡರನ್ನ ನೊಟ್ಟಿಗಿದ್ದಾರೆ. ನಂಜೇಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಖಂಡಿತವಾಗ್ಲೂ ನಿಮ್ಮ ಖುಷಿಯನ್ನ ನೋಡ್ತಾ ಇದ್ರೆ ಈ ಕೃಷಿ ಮಾಡೋದು ಕಷ್ಟ 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 ಅಂತ ಬಹುತೇಕ ರೈತರು ಹೇಳ್ತಾರೆ. ಬಟ್ ನಂಜೇಗೌಡ್ರನ್ನ ನಾನ್ ಬಂದಾಗಿಂದ ನೋಡ್ತಾ ಇರೋದು ಖುಷಿಯಾಗಿರುವಂತ ನಂಜೇಗೌಡ್ರನ್ನ. ಕೃಷಿ ಬಗ್ಗೆ ಹೇಳುವುದಾದ್ರೆ ಅದರಲ್ಲೂ ಪ್ರಮುಖವಾಗಿ ಬಾಳೆ ಬೆಳೆದಿದ್ರಿ. ಇದು ಯಾವ ಬಾಳೆ, ಯಾವ ರೀತಿ ಬೆಳೀತಾ ಇದ್ದೀರಿ? ಸರ್, ಇದು ಏಲಕ್ಕಿ ಬಾಳೆ. ನಾವು ಇದಕ್ಕೆ ಭೂಮಿನ ಹದ ಮಾಡ್ಕೊಬೇಕು. ಭೂಮಿನ ಹದ ಮಾಡಿಕೊಂಡು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಮಾಡಿಕೊಂಡು ಈ ನಮ್ಮ ಭೂಮಿಯಲ್ಲಿ ಬಾಳೆ ಸಲೀಸಾಗಿ ಬಾಳೆ ಚೆನ್ನಾಗಿ ಕೃಷಿ ಬರ್ತದ ಅಂತ ಅಂದ್ಬಿಟ್ಟು ಅದನ್ನು ತಿಳುವಳಿಕೆ ಮಾಡಿಕೊಂಡು ಕೃಷಿ ತಜ್ಞರ ಕಡೆಯಿಂದ ನಾವು ಸಲಹೆ ತಗೊಂಡು ಇದನ್ನು ಬಾಳೆ ಇದು ಮಾಡ್ತಾಯಿದ್ದೀವಿ ಸರ್. ನಾವು ಈಗ ಯಾಲಕ್ಕಿ ಬಾಳೆ ಬೆಳೆಯೋದ್ರಿಂದ ರೈತರಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ? ಯಾಕೆಂದ್ರೆ ಮನೆ ಮುಂದೆ ಒಂದ್ ಗಿಡ ಹಾಕೊಂಡಿರ್ತಾರೆ ಅಥವಾ ತೋಟದ ನಡುವಿನ ಸಾಲಿನಲ್ಲಿ ಒಂದೊಂದು ಗಿಡ ಹಾಕೊಂಡಿರ್ತಾರೆ, ಕೇವಲ ಅದು ಮನೆಗೆ ತಿನ್ಲಿಕ್ಕೆ ಅಂತ. ಬಟ್ ನೀವು ಇದನ್ನೇ ಉದ್ಯಮವಾಗಿ ಮಾಡ್ಕೊಂಡಿದ್ರಿ, ಯಾಲಕ್ಕಿ ಬಾಳೆಯನ್ನ ಮಾರಾಟ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಎಷ್ಟು ಲಾಭ ಮಾಡ್ತಿದ್ದೀರಿ? ಖರ್ಚೆಷ್ಟು? ಯಾವ ರೀತಿ ಇದೆ ಅಂತ? ಸರ್, ನಂದು ಇದು 1 ಎಕರೆ 1.25 ಎಕರೆಯಲ್ಲಿ ನಾನು ಈ ಬಾಳೆ ಕೃಷಿ ಮಾಡಿದ್ದೀನಿ. ಈ ಏಲಕ್ಕಿ ಬಾಳೆ ನಾನು ನಂದಿ ಹತ್ರ ಒಂದು ಫಾರಮ್ಮಿಂದ ತೊಗೊಂಬಂದೆ. ಅದು ಅವರು ವೈಜ್ಞಾನಿಕ ರೀತಿಯಲ್ಲಿ ತಯಾರು ಮಾಡಿದಂಥ ಸಸಿ ಪ್ಲ್ಯಾಂಟನ್ನು ತೊಗೊಂಬಂದೆ ನಾನು. ಆ ತರೋದಕ್ಕೆ ಮುಂಚೆ ನಾವು ಈ ಭೂಮಿಯನ್ನು ಫಸ್ಟು ಹದ ಮಾಡ್ಕೊಂಡಿದ್ದೀವಿ. ಎಲ್ಲ ಕಲ್ಟಿವೇಟ್ ಮಾಡಿ ಎಲ್ಲ ಚೆನ್ನಾಗಿ ಇದು ಮಾಡಿ ಹದ ಮಾಡಿಕೊಂಡು ನಂತರ ಗಿಡದಿಂದ ಗಿಡಕ್ಕೆ 6 ಅಡಿ, ಸಾಲಿಂದ ಸಾಲಿಗೆ 7 ಅಡಿ ಅಂತರದಲ್ಲಿ ನಾವು ಎಲ್ಲ ಟ್ರಂಚ್ ಹೊಡಿಸಿದ್ದೀವಿ, ಪಾತಿ ಮಾಡಿಸಿದ್ವಿ, ದೊಡ್ಡ ನೇಗಿಲು ಹಾಕ್ಸ್ಬಿಟ್ಟು ಗುಂಡಿ ಮಾಡಿಸಿ ಹೊಂಡ ಮಾಡಿಸಿದ್ವಿ. ಆ ಹೊಂಡಕ್ಕೆ ನಾವು ಗಿಡ ಬರೋತಾಗ ಎಲ್ಲ ನಾವು ಗುಂಡಿ ಮಾಡಿಕೊಂಡು ಅದಕ್ಕೆ ಸಾವಯವ ಗೊಬ್ಬರಗಳು ಮತ್ತು ಅದಕ್ಕೆ ಬೇಕಾಗಿರೋಂಥ ಖನಿಜಾಂಶಗಳು ಕೂಡಿರ್ತಕ್ಕಂಥ ಗೊಬ್ಬರಗಳೆಲ್ಲ ಅದಕ್ಕೆ ಉಪಯೋಗಿಸಿ ನಾವು ಅದನ್ನು ಬಿಟ್ಟಿದ್ವಿ. ಪೈಪ್ಲೈನ್ ಎಲ್ಲ ಮಾಡಿಕೊಂಡು ನಾವು ಸಾಮಾನ್ಯವಾಗಿ ನಾವೊಂದು ಗುರಿ ಇಟ್ಕೊತೀವಿ, ಯಾವಾಗ ಬೆಲೆ ಬರ್ಬೋದು ಏನು ಅಂತ ಅಂದ್ಬಿಟ್ಟು. ನಾವು ವರಮಹಾಲಕ್ಷ್ಮಿ ಸೀಸನ್ ಅಂದರೆ ನಾವು ಈ ಸಾರಿ ನಾವು ಆಗಸ್ಟ್ ತಿಂಗಳಲ್ಲಿ ನಾವು ಅದನ್ನು ಸಾಗುವಳಿ ಮಾಡಿದ್ರೆ ಗಿಡ ನೆಟ್ಟರೆ ನೆಕ್ಸ್ಟು ಆಗಸ್ಟ್ ತಿಂಗಳಿಗೆ ಕರೆಕ್ಟಾಗಿ ನಮಗೆ ಫಸಲು ಸ್ಟಾರ್ಟ್ ಆಗ್ತದೆ. ಆ ಟೈಮ್ನಲ್ಲಿ ಒಳ್ಳೆ ಬೆಲೆ ಇರ್ತದೆ. ರೈತರಿಗೆ ಆ ಟೈಮ್ ಅವಕಾಶ ನೋಡ್ಕೊಂಡು ಅದು ಮಾಡಿದ್ರೆ ಆ ತಳಿನ ಒಳ್ಳೆ ಬೆಲೆ ಸಿಗ್ತದೆ. ಅದರಿಂದ ಏನು ರೈತರಿಗೆ ಲಾಭ ಇಲ್ಲದೇ ಅವ್ರು ನಷ್ಟ ಅನ್ಭವಿಸೋಂಥ ಪ್ರಮೇಯ ಬರಲ್ಲ. ಅವ್ರು ಯಾವಾಗೋ ಕೃಷಿ ಮಾಡ್ತಾರೆ, ಅದಾಗಲ್ಲ. ಅದ ನೋಡಿಕೊಂಡು ಆ ಸಮಯ ನೋಡ್ಕೊಂಡು ಇಟ್ಟರೆ ಒಳ್ಳೆಯದು. ಎಸ್, ಪ್ರಮುಖವಾಗಿ ಒಬ್ಬ ರೈತನಿಗೆ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು ಟೈಮ್. ಅಂದರೆ ಕೇವಲ ಎಲ್ಲೋ 80 ರೂಪಾಯಿ ಟೊಮೊಟೊ ಆಗ್ಬಿಟ್ಟಿದೆ ಕೆಜಿ ಅಂತ ಎಲ್ಲರೂ ಟೊಮೊಟೊನೇ ಬೆಳೆಯೋಕೆ ಹೋಗೋವಂಥದ್ದು ಆ ಟೈಮ್ ಇರೋದಿಲ್ಲ, ಅಥವಾ ಅದಕ್ಕೆ ವಾತಾವರಣ ಕೂಡ ಸಪೋರ್ಟ್ ಕೊಡಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಿಜವಾಗ್ಲೂ ನಂಜೇಗೌಡರು ಕೊಟ್ಟಿರುವಂತದ್ದು. ಗೌಡ್ರೆ, ಇವಾಗ ಕಂಪ್ಲೀಟ್ ಆಗಿ ಈಗ ಯಾಲಕ್ಕಿ ಬಾಳೆಯನ್ನ ಬೆಳೀತಾ ಇದ್ದೀರಿ. ಈ ಯಾಲಕ್ಕಿ ಬಾಳೆ ಹಾರ್ವೆಸ್ಟ್ ಅನ್ನೋ ಟೈಮಿಗೆ ಬಂದಾಗ ಯಾವ ರೀತಿ ಕಟಾವ್ ಆಗುತ್ತೆ? ನೀವು ಇದನ್ನೇನು ತೋಟ ಕೊಟ್ಬಿಡ್ತೀರಾ ಹೇಗೆ ಅಂತ? ಸರ್, ಆ ಥರ ತೋಟ ಅವರು ತಗೊಳಲ್ಲ. ಒಬ್ಬರು ನಮಗೆ ಭಾಳ ಬೇಕಾಗಿರೋಂಥವ್ರು ಒಬ್ಬರು ಅವರು ವ್ಯಾಪಾರಸ್ಥರು ಮಂಜು ಅಂತ ಅಂದ್ಬಿಟ್ಟು ಅವರು ನಮ್ಮ ತೋಟಕ್ಕೆ ಬಂದರು. ಒಂದು ಸಾರಿ ನೋಡಿದ್ರು, ಅವ್ರ ತೋಟ ನೋಡಿಬಿಟ್ಟು ಅವ್ರು ಬರ್ತಾರೆ, ತೋಟಗಳಿರೋ ಕಡೆ ಎಲ್ಲ ಅವರೇ ಬರ್ತಾರೆ, ಸರ್ವೆ ಮಾಡ್ತಾರೆ. ನೋಡಿ ಅವ್ರಿಗೆ ಅಗತ್ಯವಾಗಿರೋಂಥದ್ದು ತೋಟಗಳು ಅವ್ರಿಗೆ ಅನ್ನಿಸಿದ್ರೆ ಈ ತೋಟ ನಾವು ಲಾಸ್ಟ್ವರೆಗೂ ಒಂದು ಗೊನೆ ಬಂದರೂ ಕಟಾವು ಮಾಡ್ತೀವಿ ಅಂತ ಅವರು ಮಾತು ಕೊಟ್ಟು ಹೋಗ್ತಾರೆ. ಅದೇ ಪ್ರಕಾರ ಬಂದವಾಗ ಅವರು ಬರ್ತಾರೆ, ಕಟ್ಟಿಂಗ್ ಮಾಡ್ಕೊತಾರೆ. ಕಟ್ಟಿಂಗ್ ಮಾಡ್ಕೊಂಡು ತೂಕ ಹಾಕ್ತಾರೆ. ಅವಾಗ ಆಪ್ಕಾಮ್ಸಲ್ಲಿ ಏನು ರೇಟ್ ಇರ್ತದೆ ಆ ರೇಟ್ಗೆ ಒಂದು 3 ರೂಪಾಯಿ ಕಡಿಮೆ ಕೊಡ್ತಾರೆ ನಮ್ಗೆ ಇಲ್ಲೇ ತೋಟಕ್ಕೆ ಬರೋದ್ರಿಂದ. ತೂಕ ಆಗಿದ್ದಾದ ನಂತರ ಅವ್ರು ಏನು ಆ ರೇಟ್ ಬಂದಿರ್ತದೆ ಅಮೌಂಟ್ ಸೆಟ್ಲ್ಮೆಂಟ್ ಮಾಡಿ ಅವರು ಎತ್ಕೊಂಡು ಹೋಗ್ತಾರೆ. ಈಗ ಸಾಮಾನ್ಯವಾಗಿ ಬಾಳೆ ನಾವು ಕಟಾವು ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅವರು ತಿಂಗಳುಗಟ್ಟಲೆ ದುಡ್ಡೇ ಕೊಡೋಲ್ಲ. ಅವಾಗ ರೈತರಿಗೆ ಬರ್ಡನ್ ಆಗ್ತದೆ. ಇಷ್ಟೊಂದು ಎಲ್ಲ ಸಾಲ ಸೋಲುಗಳು ಮಾಡ್ಕೊಂಡು ಬೆಳೆ ಇಟ್ಟಿರ್ತಾರೆ. ಆ ಥರ ಒಳ್ಳೆ ಅನುಕೂಲ ಇರೋಂಥ ವ್ಯಾಪಾರಸ್ಥ ಸಿಕ್ಕಿದ್ರು ಭಾಳ ಒಳ್ಳೆಯದು. ಅದಕ್ಕೆ ತಕ್ಕಂತೆ ಅವರು ವ್ಯಾಪಾರಸ್ಥ ಮಾಡ್ಕೊಬೇಕು ಅಂದರೆ ನಾವು ಒಳ್ಳೆ ಬೆಳೆ ಬೆಳೆದಿರಬೇಕು. ಅವರು ಒಂದು ಸಾರಿ ಹೇಳ್ತಾಯಿದ್ರು, ಇದು ನಮಗೆ ಅಗತ್ಯವಾಗಿ ಬೇಕಾಗ್ತದೆ, ಇದು ಬೆಂಗಳೂರಿಗೆ ಹೋಗೋಂಥ ಐಟಮ್ಮು, ಇದು ಲಾಸ್ಟ್ವರೆಗೂ ನಾವೇ ಹೊಡಿತೀವಿ, ಯಾರಿಗೂ ಕೊಡಬೇಡಿ ಅಂತ. ನಾವು ಒಬ್ಬರಿಗೆ ಕೊಟ್ವಿ. ಇದು ಸೆಕೆಂಡ್ ಕ್ರಾಪ್ ಬಿಟ್ಟಿದ್ದೀನಿ. ಈಗ ಮೊದಲನೇ ಕ್ರಾಪ್ ಪೂರ್ತ 850 ಗಿಡ ಇದೆ. ಅದರಲ್ಲಿ 850 ಗಿಡದಿಂದ ನಮಗೆ ಸುಮಾರು ಒಂದು 8.25 ಲಕ್ಷ ನಮಗೆ ದುಡ್ಡಾಗಿದೆ ಒಂದು ವರ್ಷಕ್ಕೆ. ನನಗೊಂದು 2 ಲಕ್ಷವರೆಗೂ ಖರ್ಚು ಬಂದಿದೆ. ಸೊ ಒಂದು
ಪ್ಲಾನಿಂಗ್ ರೀತಿಯಲ್ಲಿ ಹೌದು. ಕೃಷಿ ಮಾಡಿದ್ರೆ ಪ್ರತಿಯೊಬ್ಬ ಕೃಷಿಕ ಕೂಡ ಹೌದು, ಗೆಲ್ಲಬಹುದು ಹೌದು. ಅನ್ನೋದಕ್ಕೆ ನಂಜೇಗೌಡ್ರೆ ಉದಾಹರಣೆ. ಹೌದು. ಇನ್ನು ನಂಜೇಗೌಡ್ರೆ ಈ ಒಂದು ಬಾಳೆ ಗಿಡವನ್ನ ನಾವು, ಯಾಕೆಂದ್ರೆ ಬಾಳೆ ಗಿಡ ಅಂತ ಅಂದ್ರೆ ಇದು ಹೆವಿ ಗಾಳಿ ಬಂದ್ರೆ ನಿಲ್ಲೋದಿಲ್ಲ. ಸೊ ಬಹಳ ಮಗು ತರ ನೋಡ್ಕೋಬೇಕು. ಹೌದು, ತಾವು ಹೌದು. ಯಾವ ರೀತಿ ಸಾಕಿದಿರಿ ನಿಮ್ಮ ಮಕ್ಕಳನ್ನ ಅಂತ? ಸರ್, ಇದು ನಾವು ಮುಂಚೆನೇ ಕೃಷಿ ಅದು ಹೊಂಡ ಮಾಡ್ಕೊಬೇಕು, ಕಾಲುವೆ ಟ್ರೆಂಚ್ ಹೊಡಿಬೇಕು. ಟ್ರೆಂಚ್ ಹೊಡೆದವಾಗ ನಾವು ಗಿಡ ನೆಟ್ಟಿರ್ತೀವಿ, ಆ ನೆಟ್ಟಿರೋ ಗಿಡಕ್ಕೆ ಮೇಲಕ್ಕೆ ಒಂದೂವರೆ ಅಡಿ ಮಣ್ಣು ಫಿಲಪ್ ಆಗಿರ್ತದೆ. ಆವಾಗ ಅದು ಎಂಥ ಗಾಳಿ ಬಂದ್ರೂ ಅದು ಬೀಳೋಂಥ ಚಾನ್ಸಸ್ಸು ಕಡಿಮೆ ಇರ್ತದೆ. ಜೊತೆ ಒಳಗಡೆ ನಾವು ಈ ಫಸಲು ಬರೋಂಥ ಟೈಮ್ಗೆ ನೋಡಿರಿ ಎಲ್ಲ ಟೇಪ್ ಹೊಡಿಸ್ತೀವಿ. ಈ ಟೇಪ್ ಹೊಡೆಯೋದ್ರಿಂದ ಬಾರ್ಡ್ರ್ಗಳಿಗೆ ಕಟ್ಟಿರ್ತೀವಿ, ಅದೇನೇ ಗಾಳಿ ಬಂದ್ರೂ ಅಷ್ಟು ನಮ್ಗೆ ಎಫೆಕ್ಟ್ ಆಗಲ್ಲ. ಸೊ ಟೋಟಲಿ ಕಾಯಿ ಕುಯ್ಯೋ ತನಕನು ಕೂಡ ನಾವು ಹೌದು. ಒಂದು ಬಹಳ ನಿಗಾ ವಹಿಸಿ ಬೆಳಿಬೇಕು ಅಂತ. ಹೌದು. ಸೊ ಈಗ ಬಾಳೆಯನ್ನ ಬೆಳೆದಿದ್ದಾರೆ, ಹೌದು. ಖಂಡಿತವಾಗ್ಲು ಪ್ರತಿಯೊಬ್ಬ ರೈತರು ಕೂಡ ಬಾಳೆಯನ್ನ ಬೆಳಿಬಹುದು. ಇನ್ನೊಂದು ಕೊನೆ ಪ್ರಶ್ನೆ ಹೇಳಿ ಸರ್, ಗೌಡ್ರೆ, ಹೇಳಿ. ಈ ಬಾಳೆ ಗಿಡವನ್ನ ಅಂದ್ರೆ ಸಂಪೂರ್ಣವಾಗಿ ಬಾಳೆ ಬೆಳೆಯೋದೇ ಸೂಕ್ತನಾ, ಅಥವಾ ಎಲ್ಲೋ ಒಂದ್ ಕಡೆಗೆ ಇರೋ ಜಮೀನಲ್ಲೂ ಒಂದ್ ಸ್ವಲ್ಪ ಹಾಕೊಂಡು ಬೆಳಿಬೇಕಾ? ಯಾವ ರೀತಿ ಒಬ್ಬ ರೈತನಿಗೆ ನೀವು ಮಾಹಿತಿ ಸರ್, ಕೊಡೋದಾದ್ರೆ ಅವರು ಜಮೀನುಗಳ ಎಷ್ಟು ಅವರು ವಿಸ್ತೀರ್ಣ ಇದೆ, ಏನೇನು ಬೆಳೆ ಬೆಳಿಬೋದು ಅಂತ ಅವರು ಅದನ್ನು ಆಯ್ಕೆ ಮಾಡ್ಕೊಬೇಕಾಗ್ತದೆ. ನಮಗೆ ನಂದಿಲ್ಲಿ ಒಂದು 8 ಎಕರೆ ಒಂದೇ ಪ್ಲಾಟ್ ಇದೆ ನೋಡ್ರಿ. 1 ಎಕರೆ ದ್ರಾಕ್ಷಿ ಮಾಡಿದ್ದೀನಿ, 2 ಎಕರೆ ದಾಳಿಂಬೆ ಮಾಡಿದ್ದೀನಿ, ಇನ್ನೂ 1 ಎಕರೆ ದಾಳಿಂಬೆ ಮಾಡೋದಕ್ಕೆ ಇವಾಗ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಭೂಮಿ. ಇನ್ನು ಇದು 1.5 ಎಕರೆ ಆಗಷ್ಟು ಬಾಳೆ ಮಾಡಿದ್ದೀನಿ, ಇನ್ನೂ 1.5 ಎಕರೆ ಶ್ರೀಗಂಧ ಹಾಕಿದ್ದೀನಿ. ಅದರಲ್ಲೇ ಇನ್ ಬಿಟ್ವೀನ್ ಪ್ಲೇಸಲ್ಲಿ ಕರಿಬೇವು ಸಸಿ ಮಾಡಿದ್ದೀನಿ. ಹೀಗೆ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಒಂದರಲ್ಲಿ ಬೆಲೆ ಸಿಕ್ಕಿಲ್ಲ ಅಂದರೂ ಇನ್ನೊಂದರಲ್ಲಿ ಆದ್ರೂ ಅದನ್ನು ನಾವೇನಾದರೂ ಇದು ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಮಾಡ್ಕೊಂಡು ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಈಗ ರೈತರಿಗೆ ಬಹುತೇಕ ಈಗ ಬಾಳೆ ಕೃಷಿಯನ್ನ ಮಾಡೋದ್ರಿಂದ ಅಥವಾ ಏನಾದ್ರು ಒಂದು ಸಬ್ಸಿಡಿ ಅನ್ನುವಂಥದ್ದು ಸಿಗುತ್ತಾ? ಬೆಳೆ ಒಂದು ವೇಳೆ ನಾಶ ಆದ್ರೆ ಅಥವಾ ಮಳೆ ಗಿಳೆ ಬಂದು ಬೆಳೆ ನಾಶ ಆದ್ರೆ ಇದಕ್ಕೆ ರೈತರು ಏನ್ ಮಾಡ್ಬೇಕಂತ ಸಂದರ್ಭದಲ್ಲಿ? ಈಗ ಯಾಕೆಂದ್ರೆ ಉಳ್ಳಾಕೊಳ್ಳೋರು ಜಾಸ್ತಿ ಆಗ್ಬಿಟ್ಟಿದಾರಲ್ಲ ರೈತರು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ಏನಿಲ್ಲ, ಆ ಸಂಬಂಧಪಟ್ಟಂಥ ಯಾವುದೇ ಏರಿಯಾಗಳಾಗಿರಲಿ ಅಲ್ಲಿ ತೋಟಗಾರಿಕೆ ಇಲಾಖೆ ಕೃಷಿ ತಜ್ಞರು ಅವ್ರು ಇರ್ತಾರೆ. ಈ ಗೌರ್ಮೆಂಟಿಂದನೂ ನಮಗೆ ಸಬ್ಸಿಡಿಗಳು ಕೂಡ ಒಂದು ಯೋಜನೆಗಳನ್ನ ರೂಪಿಸ್ಕೊಂಡಿರ್ತಾರೆ. ನಾನು ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ಭೇಟಿ ಮಾಡಿದೆ. ಆ ಟೈಮ್ ಕರೆಕ್ಟಾಗಿ ಆ ಸಬ್ಸಿಡಿ ಸ್ಕೀಮ್ ಕ್ಲೋಸ್ ಆಗಿತ್ತು, ಬಟ್ ನನಗೆ ಸಿಗಲಿಲ್ಲ. ಅದು ಕೊಡ್ತಾರೆ, ಎಲ್ಲ ಬೆಳೆಗಳಿಗೂ ಸಬ್ಸಿಡಿ ಕೊಡ್ತಾರೆ. ಆಮೇಲೆ ನೋಡಿರಿ, ಇದಕ್ಕೆ ದ್ರಾಕ್ಷಿಗಾಗ್ಬೋದು, ದಾಳಿಂಬೆಗಾಗ್ಬೋದು, ನೆಟ್ ಹಾಕೋದಕ್ಕೆ ಈ ಪಕ್ಷಿಗಳು ಅದು ಇದಾಗದಿದ್ದಂಗೆ ನೆಟ್ ಹಾಕೋದಕ್ಕೆ ಅವಕ್ಕೆಲ್ಲ ಕೃಷಿಯಿಂದ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಕೊಡ್ತಾರೆ ಸರ್. ಎಸ್, ಕೇಳಿಸ್ಕೊಂಡ್ರಿ ವೀಕ್ಷಕರೇ, ಬಾಳೆ ಕೃಷಿಯನ್ನ ಸಲೀಸಾಗಿ ಮಾಡಿ ಗೆಲ್ಲಬಹುದು. ನಾನು 2 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡ್ತೀನಿ, 8 ರಿಂದ 8.5 ಲಕ್ಷ ರೂಪಾಯಿಯನ್ನ ಲಾಭ ಮಾಡ್ತೀನಿ. ಸೊ ಹೀಗಾಗಿ ಎಲ್ಲ ರೈತರು ಕೂಡ ಮೊದಲಿಗೆ ಪ್ಲಾನಿಂಗ್ ಕೃಷಿಯನ್ನ ಮಾಡಿ, ಕೇವಲ ನಂಜೇಗೌಡರು 8 ಲಕ್ಷ ದುಡಿತಾವ್ರೆ ಅಂತ ಹೇಳ್ಬಿಟ್ಟು ಇರೋ 10 ಎಕರೆಗೂ ಬಾಳೆ ಹಾಕಿ ಕಳ್ಕೋಬೇಡಿ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ನಂಜೇಗೌಡರ ತೋಟದಲ್ಲಿಯೇ ಇನ್ನೂ ಸಾಕಷ್ಟು ಬೆಳೆಗಳಿದಾವೆ, ಆ ಎಲ್ಲದರ ಪರಿಚಯವನ್ನು ಮಾಡಿಸ್ತೀನಿ. ನನ್ನೊಟ್ಟಿಗೆ ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ KR ಬಾಬು, ಸುಮನ್ TV ಕನ್ನಡ.